ಎಲೆಕ್ಟ್ರಿಕ್ ವಾಹನ ಮತ್ತು ಇವಿ ಘಟಕಗಳಿಗೆ ಸಂಯೋಜಿತ ತಂತ್ರಜ್ಞಾನ ಹಾಗೂ ಉತ್ಪಾದನಾ ಸಾಮರ್ಥ್ಯಗಳನ್ನು ನಿರ್ಮಿಸುತ್ತಿರುವ ಭಾರತದ ಶುದ್ಧ ಎಲೆಕ್ಟ್ರಿಕ್ ವಾಹನ ತಯಾರಿಕಾ ಸಂಸ್ಥೆಯಾದ ಬೆಂಗಳೂರು ಮೂಲದ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಲಿಮಿಟೆಡ್ ತನ್ನ ಮೊದಲ ಆರಂಭಿಕ ಷೇರು ಮಾರಾಟ ಪ್ರಕ್ರಿಯೆಯನ್ನು ಘೋಷಿಸಿದೆ. ಇದಕ್ಕಾಗಿ ತಲಾ 10 ರು. ಮುಖಬೆಲೆಯ ಪ್ರತಿ ಷೇರಿಗೆ 72 ರೂಪಾಯಿನಿಂದ ರಿಂದ 76 ರೂಪಾಯಿ ಬೆಲೆ ಪಟ್ಟಿಯನ್ನು ನಿಗದಿಪಡಿಸಿದೆ. ಕಂಪನಿಯ ಆರಂಭಿಕ ಸಾರ್ವಜನಿಕ ಷೇರು ಮಾರಾಟವು ಐಪಿಒ ಅಥವಾ ಕೊಡುಗೆ ಆಗಸ್ಟ್ 02, 2024 ಶುಕ್ರವಾರದಂದು ಚಂದಾದಾರಿಕೆಗಾಗಿ ತೆರೆಯಲಿದೆ ಮತ್ತು ಆಗಸ್ಟ್ 06, 2024 ರ ಮಂಗಳವಾರ ಕೊನೆಗೊಳ್ಳುತ್ತದೆ. ಹೂಡಿಕೆದಾರರು ಕನಿಷ್ಠ 195 ಈಕ್ವಿಟಿ ಷೇರುಗಳನ್ನು ಮತ್ತು ನಂತರ 195 ಈಕ್ವಿಟಿ ಷೇರುಗಳ ಗುಣಕಗಳಲ್ಲಿ ಬಿಡ್ ಮಾಡಬಹುದು. 55,000 ದಶಲಕ್ಷ ರೂಪಾಯಿಗಳವರೆಗಿನ ಈಕ್ವಿಟಿ ಷೇರುಗಳ ಹೊಸ ವಿತರಣೆ ಮತ್ತು ಪ್ರವರ್ತಕ ಮಾರಾಟಗಾರ ಷೇರುದಾರರು, ಪ್ರವರ್ತಕ ಸಮೂಹ ಮಾರಾಟಗಾರ ಷೇರುದಾರರು ಮತ್ತು ಹೂಡಿಕೆದಾರರ ಮಾರಾಟಗಾರ ಷೇರುದಾರರಿಂದ 84,941, 997 ಈಕ್ವಿಟಿ ಷೇರುಗಳ ಆಫರ್ ಫಾರ್ ಸೇಲ್ ವೈಫೆಸ್ ಅನ್ನು ಐಪಿಒ ಒಳಗೊಂಡಿದೆ. ಈ ಕೊಡುಗೆಯು ಅರ್ಹ ಸಿಬ್ಬಂದಿಗೆ ಮೀಸಲನ್ನು ಸಹ ಒಳಗೊಂಡಿದೆ. ಕೋಟಕ್ ಮಹೀಂದ್ರಾ ಕ್ಯಾಪಿಟಲ್ ಕಂಪನಿ ಲಿಮಿಟೆಡ್, ಸಿಟಿಗ್ರೂಪ್ ಗ್ಲೋಬಲ್ ಮಾರ್ಕೆಟ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ಬೋಫಾ ಸೆಕ್ಯೂರಿಟೀಸ್ ಇಂಡಿಯಾ ಲಿಮಿಟೆಡ್, ಗೋಲ್ಡ್ಮನ್ ಸ್ಯಾಕ್ಸ್ ಇಂಡಿಯಾ ಸೆಕ್ಯೂರಿಟೀಸ್ ಪ್ರೈವೇಟ್ ಲಿಮಿಟೆಡ್, ಆಕ್ಸಿಸ್ ಕ್ಯಾಪಿಟಲ್ ಲಿಮಿಟೆಡ್, ಐಸಿಐಸಿಐ ಸೆಕ್ಯೂರಿಟೀಸ್ ಲಿಮಿಟೆಡ್, ಎಸ್ಬಿಐ ಕ್ಯಾಪಿಟಲ್ ಮಾರ್ಕೆಟ್ಸ್ ಲಿಮಿಟೆಡ್ ಮತ್ತು ಬಿಒಬಿ ಕ್ಯಾಪಿಟಲ್ ಮಾರ್ಕೆಟ್ಸ್ ಲಿಮಿಟೆಡ್ ಈ ಮಾರಾಟದ ಲೀಡ್ ಮ್ಯಾನೇಜರ್ಗಳು. ಈಕ್ವಿಟಿ ಷೇರುಗಳನ್ನು ಬಿಎಸ್ಇ ಮತ್ತು ಎನ್ಎಸ್ಇಯಲ್ಲಿ ನೋಂದಾಯಿಸಲು ಪ್ರಸ್ತಾಪಿಸಲಾಗಿದೆ. ಬುಕ್ ಬಿಲ್ಡಿಂಗ್ ಪ್ರಕ್ರಿಯೆಯ ಮೂಲಕ ಈ ಮಾರಾಟವನ್ನು ಮಾಡಲಾಗುತ್ತಿದೆ. ಇದರಲ್ಲಿ ಅರ್ಹ ಸಾಂಸ್ಥಿಕ ಖರೀದಿದಾರರಿಗೆ ಹಂಚಿಕೆ ಮಾಡಲು ನಿವ್ವಳ ಮಾರಾಟದ ಶೇಕಡ 75ಕ್ಕಿಂತ ಕಡಿಮೆಯಿಲ್ಲದಂತೆ, ಸಾಂಸ್ಥಿಕವಲ್ಲದ ಬಿಡ್ದಾರರಿಗೆ ಹಂಚಿಕೆ ಮಾಡಲು ಷೇರುಗಳ ನಿವ್ವಳ ಮಾರಾಟದ ಶೇಕಡ 15ಕ್ಕಿಂತ ಹೆಚ್ಚು ಇಲ್ಲದಂತೆ ಷೇರುಗಳು ಲಭ್ಯವಿರುತ್ತವೆ. ಚಿಲ್ಲರೆ ವೈಯಕ್ತಿಕ ಬಿಡ್ದಾರರಿಗೆ ನಿವ್ವಳ ಮಾರಾಟದ ಶೇಕಡ 10ಕ್ಕಿಂತ ಹೆಚ್ಚಲ್ಲದ ಪ್ರಮಾಣದಲ್ಲಿ ಷೇರುಗಳನ್ನು ಹಂಚಲಾಗುವುದು. ಈ ಕೊಡುಗೆಯು ಅಮೆರಿಕದ ಷೇರು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಲಭ್ಯವಿರುವುದಿಲ್ಲ. ಪರಿಷ್ಕೃತ ಯುಎಸ್ ಸೆಕ್ಯುರಿಟೀಸ್ ಆಕ್ಟ್ ವ್ಯವಕಲನ 1933 ರ ಅಡಿಯಲ್ಲಿ ನೋಂದಣಿಯಾಗದ ಅಥವಾ ನೋಂದಣಿಯಿಂದ ವಿನಾಯಿತಿ ಪಡೆಯದ ಷೇರುಗಳನ್ನು ಅಮೆರಿಕದಲ್ಲಿ ಮಾರುವಂತಿಲ್ಲ. ವಿತರಕರು ಕೊಡುಗೆಯ ಯಾವುದೇ ಭಾಗವನ್ನು ಅಮೆರಿಕದಲ್ಲಿ ನೋಂದಾಯಿಸಲು ಅಥವಾ ಅಮೆರಿಕದಲ್ಲಿ ಷೇರುಗಳ ಸಾರ್ವಜನಿಕ ಮಾರಾಟವನ್ನು ನಡೆಸಲು ಉದ್ದೇಶಿಸಿಲ್ಲ. ಈ ಪ್ರಕಟಣೆಯು ಬ್ರಿಟನ್ನಲ್ಲಿರುವ ಸಾರ್ವಜನಿಕರಿಗೆ ಷೇರುಗಳ ಮಾರಾಟ ಕೊಡುಗೆಯನ್ನು ಒಳಗೊಂಡಿರುವುದಿಲ್ಲ. ಷೇರುಗಳಿಗೆ ಸಂಬಂಧಿಸಿದಂತೆ ಬ್ರಿಟನ್ನಲ್ಲಿ ಯಾವುದೇ ಪ್ರಸ್ತಾವನೆಯನ್ನು ಅನುಮೋದಿಸಲಾಗಿಲ್ಲ ಅಥವಾ ಅನುಮೋದಿಸಲಾಗುವುದಿಲ್ಲ.